Hello students, welcome to Math Bro. In today's session, I'm going to discuss about the most important 3-mark questions from the chapter integrals. Okay, ಈ ಒಂದು ಪರ್ಟಿಕ್ಯುಲರ್ ಏನು ಏರಿಯಾ ಇದೆಯಲ್ಲ ಇಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಅದಾವ. ಎವ್ರಿ ಇಯರ್ ಅದೇ ಬರುತ್ತೆ, ಬಂದೇ ಬರುತ್ತೆ. ನೋ ನೀಡ್ ಟು ವರಿ ಅಬೌಟ್ ಇಟ್. ಓಕೆ, ನಾನು ಏನು ಈಗ ಈ ಸೆಷನ್ ಒಳಗಡೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಈ ಕ್ವಶನ್ ಅಲ್ಲಿ ಒಂದು ಕ್ವಶನ್ ಮಾತ್ರ 100% ಬಂದೇ ಬರುತ್ತೆ ನಿಮ್ಮ ಎನ್ಯುವಲ್ ಎಕ್ಸಾಮ್ ಅಲ್ಲಿ. ನೋ ನೀಡ್ ಟು ವರಿ, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ಸಿಮಿಲರ್ ಕ್ವಶನ್ಸ್. ಓಕೆ, ಇದೇ ತರ ಇರುವಂತ ಕ್ವಶನ್ಸ್ ನೀವು ಒಂಚೂರು ಏನಾದರೂ ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ 100% ನೀವು ಎನ್ಯುವಲ್ ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ ಪಡೆದೇ ಪಡಿತೀರಿ. ಓಕೆ, ಈ ಒಂದು 3 ಮಾರ್ಕ್ ಏರಿಯಾ ಇದೆಯಲ್ಲ, ಇಲ್ಲಿ ಏರಿಯಾ ಕೂಡ ಫಿಕ್ಸ್ ಇದೆ. ಇಲ್ಲಿ ಕ್ವಶನ್ ಮೇ ಕಮ್ ಫ್ರಾಮ್ integration by partial fraction or else integration by parts. Okay, integration by parts ಮೇಲೆ ಬರಬಹುದು. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇಂಟಿಗ್ರೇಷನ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಇತ್ತಂತಂದ್ರೆ ಫಸ್ಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರಲ್ ಆಫ್ ಡೆರಿವೇಟಿವ್ ಆಫ್ ಫಸ್ಟ್ ಮಲ್ಟಿಪ್ಲೈಡ್ ಬೈ ಇಂಟಿಗ್ರೇಷನ್ ಆಫ್ ಸೆಕೆಂಡ್ whole dx. To choose the first function and second function, we will use Eilert rule. ಯಾವ ರೂಲ್? Eilert rule. ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ, ಫೋರ್ತ್ ಪ್ರಿಯಾರಿಟಿ, ಫಿಫ್ತ್ ಪ್ರಿಯಾರಿಟಿ. ಒಂದ್ ವೇಳೆ ಇವೆರಡು ಕಾಂಬಿನೇಷನ್ ಕೊಟ್ಟಿದ್ರೆ ಇದು ಫಸ್ಟ್ ಪ್ರಿಯಾರಿಟಿ, ಇದು ಸೆಕೆಂಡ್ ಪ್ರಿಯಾರಿಟಿ. ಇಟ್ ಗೋಸ್ ಲೈಕ್ ದಟ್. ಓಕೆ, ಪರ್ಟಿಕ್ಯುಲರ್ಲಿ ನಿಮ್ಗೆ ಕ್ವಶನ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಬರಬೇಕು ಆಗಿತ್ತಂತಂದ್ರೆ ಈ ಏರಿಯಾನ ಅವ್ರು ಸೆಲೆಕ್ಟ್ ಮಾಡ್ತಾರ. This region is most important. ಯಾವುದು? ಇಂಟಿಗ್ರೇಷನ್ ಆಫ್ e power x f of x plus f dash of x ಇತ್ತಂತಂದ್ರೆ e power x f of x plus c ಆಗತ್ತೆ ಅದರ ಆನ್ಸರ್. ಈ ಒಂದು ಏರಿಯಾ ಮೇಲೆ 3 ಮಾರ್ಕ್ ಕ್ವಶನ್ಸ್ ಬರಬಹುದು, ಐದರ್ ದಿಸ್ ರೀಜನ್ ಆರ್ ದಿಸ್ ರೀಜನ್. ಓಕೆ, ಸೊ ಲೆಟ್ ಮಿ ಸಾಲ್ವ್ ದಿ ಕ್ವಶನ್ಸ್ ವಿಚ್ ಆರ್ ಬೇಸ್ಡ್ ಆನ್ ದೀಸ್ ಟು ಹಾಟ್ ಟಾಪಿಕ್ಸ್. ಸೊ ದ ಫಸ್ಟ್ ಕ್ವಶನ್ ಈಸ್, ಏನ್ ಕೊಟ್ಟಾನ ಕ್ವಶನ್? ಫೈಂಡ್ ದ ಇಂಟಿಗ್ರಲ್ ಆಫ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2. ಇದು ಕೂಡ ತುಂಬಾ ಸಲ ರಿಪೀಟ್ ಆಗಿರೋ ಕ್ವಶನ್. ಈ ಸಲನು ನಾನು ಹೇಳ್ತಾ ಇದ್ದೀನಲ್ಲ, ಈ ಸಲನು ಇದು ಬರುತ್ತೆ, ಬಂದೇ ಬರುತ್ತೆ. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ಐ ಆಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಮಲ್ಟಿಪ್ಲೈಡ್ ಬೈ ಎಕ್ಸ್ ಪ್ಲಸ್ 2. ಓಕೆ, ಸೊ ಈ ಇಂಟಿಗ್ರೆಂಡ್ ಅಷ್ಟೇ ಕನ್ಸಿಡರ್ ಮಾಡೋಣ. x divided by x plus 1 multiplied with x plus 2 and that is of the form. ಇದನ್ನ ಯಾವ ರೀತಿ ಬರೀತೀರಿ? a divided by x plus 1 because there are no repeated roots or repeated factors. b divided by x plus 2 ಅಂತ ಬರೀತೀವಿ. ಈಗ ಇದನ್ನ ಇಂಟಿಗ್ರೇಟ್ ಮಾಡೋದು ಒಂದೇ, ಇದನ್ನ ಇಂಟಿಗ್ರೇಟ್ ಮಾಡೋದು ಒಂದೇ. ಹಾಗಾದ್ರೆ ಈ ಕ್ವಾಂಟಿಟಿಯನ್ನು ಫೈಂಡ್ ಮಾಡೋಣ. ಈ a ವ್ಯಾಲ್ಯೂ ಮತ್ತು b ವ್ಯಾಲ್ಯೂ ಅನ್ನ by using partial fractions we will find. So for that what I should do is I should take the LCM. ಈ ಕಡೆ LCM ತಗೊಂಡ್ರೆ ಅಂತಂದ್ರೆ x plus 1 into x plus 2 ಆಗುತ್ತೆ. ಈ ಕ್ವಾಂಟಿಟಿ ಮತ್ತು ಈ ಕ್ವಾಂಟಿಟಿ ಎರಡು ಕ್ಯಾನ್ಸಲ್ ಆಗೋಗ್ಬಿಡುತ್ತೆ ಡಿನಾಮಿನೇಟರ್. ಸೊ ಲೆಟ್ ಮಿ ರೈಟ್ ದ ನ್ಯೂಮರೇಟರ್ ಡೈರೆಕ್ಟ್ಲಿ. a ಗೆ ಯಾರಿಂದ ಮಲ್ಟಿಪ್ಲೈ ಮಾಡ್ತೀರಿ? ಎಕ್ಸೆಪ್ಟ್ x plus 1 ಯಾರಿಂದ ಮಲ್ಟಿಪ್ಲೈ ಮಾಡ್ಬೇಕು? x plus 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ದೆನ್ b ಗೆ ಯಾರ ಜೊತೆ ಮಲ್ಟಿಪ್ಲೈ ಮಾಡ್ತೀರಿ? x plus 1 ಇಂದ ಮಲ್ಟಿಪ್ಲೈ ಮಾಡ್ತೀವಿ. Right? To find the value of a and b, I should take some substitutions. ಏನ್ ಮಾಡ್ತೀವಿ? a ವ್ಯಾಲ್ಯೂ ಬೇಕಾಗಿತ್ತಂತಂದ್ರೆ b ವ್ಯಾಲ್ಯೂ 0 ಆಗ್ಬೇಕಲ್ಲ. ಸೊ ಫಾರ್ ದಟ್ ರೀಸನ್ ವಾಟ್ ಐ ವಿಲ್ ಡೂ ಇಸ್ b ಜೊತೆಗಿರೋರನ್ನ 0 ಈಕ್ವೇಟ್ ಮಾಡ್ರಿ. x plus 1 is equal to 0 ಅಂತ ತಗೊಂಡ್ರೆ x is equals to -1 ಆಗುತ್ತಾ? ಸೊ x is equals to -1 ತಗೊಂಡು ಪ್ರೊಸೀಡ್ ಮಾಡ್ರಿ. ಸೊ ಪುಟ್ x is equals to -1 ಇನ್ ದ ಎಂಟೈರ್ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ ಒಳಗಡೆ x is equals to -1 ಹಾಕ್ರಿ. ಹಂಗಾದ್ರೆ ಏನಾಗುತ್ತೆ? ಇದು -1 is equals to a multiplied by -1 plus 2. ಈ ಕ್ವಾಂಟಿಟಿ ಆಲ್ರೆಡಿ 0 ಆಗಿದೆ. -1 plus 2 ಅಂತಂದ್ರೆ 1 ಆಗುತ್ತೆ. ಸೊ ದೇರ್ ಫೋರ್ a is equals to -1 ಆಗುತ್ತೆ. ಓಕೆ, ಇನ್ ದ ಸೇಮ್ ಮ್ಯಾನರ್ ಲೆಟ್ ಮಿ ಫೈಂಡ್ ದ ವ್ಯಾಲ್ಯೂ ಆಫ್ b. b ಫೈಂಡ್ ಮಾಡ್ಬೇಕಾಗಿತ್ತಂದ್ರೆ a 0 ಆಗ್ಬೇಕು, a ಜೊತೆಗಿರೋರು 0 ಆಗ್ಬೇಕು ಅಂತಂದ್ರೆ if I put this as 0, x plus 2 as 0, x is equals to -2. So what I will do is I will take x as -2.
ಹಂಗಾದ್ರೆ ಏನಾಗತ್ತೆ ಈಗ -2 ಬಿಕಮ್ಸ್ ಈಕ್ವಲ್ಸ್ ಟು ಇದು 0 ಆಯ್ತಾ, b ಮಲ್ಟಿಪ್ಲೈಡ್ ವಿತ್ -2 + 1. -2 + 1 ಅಂತಂದ್ರೆ ಏನ್ ತಗೊಂತೀರಿ -1. ಸೊ -b is equals to -2 which implies b is equals to 2. ಬೋತ್ ಸೈಡ್ ನೆಗೆಟಿವ್ ಐತಿ, ಓಕೆ, ಕ್ಯಾನ್ಸಲ್ ಔಟ್ ಆಗ್ಬಿಡುತ್ತೆ. we know the value of a, we know the value of b. if I substitute these two values in this expression, then it becomes ಏನಾಗತ್ತೆ ನೋಡ್ರಿ ಹಂಗಾದ್ರೆ. ಸೊ therefore ಇಂಟಿಗ್ರೇಷನ್ ನೋಡ್ರಿ, ಎರಡೂ ಸೈಡ್ ಇಂಟಿಗ್ರೇಷನ್ ತಗೊಂಡ್ಬಿಡೋಣ, ಈ ಕಡೆ ಮತ್ತೆ ಈ ಕಡೆ. ಅವಾಗ ಏನಾಗುತ್ತೆ ಇದು ಇಂಟಿಗ್ರೇಷನ್ ಆಫ್ x ಡಿವೈಡೆಡ್ ಬೈ x + 1 ಮಲ್ಟಿಪ್ಲೈಡ್ ವಿತ್ x + 2 dx. ಇದು ಯಾರಿಗೆ ಈಕ್ವಲ್ ಆಗುತ್ತೆ ಹಂಗಾದ್ರೆ? what is the value of a? a is -1. so -1 divided by x + 1 dx plus integration of what is the value of b? b is 2. 2 divided by x + 2 dx. ಇದನ್ನ ಇಂಟಿಗ್ರೇಟ್ ಮಾಡ್ಲಿಕ್ಕೆ ನಾವು ಒಂದು ಫಾರ್ಮುಲಾ ಇಲ್ಲಿ ಯೂಸ್ ಮಾಡ್ತೀವಿ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಲೀನಿಯರ್ ಇತ್ತು ಅಂತಂದ್ರೆ, ಓಕೆ, ಡೈರೆಕ್ಟ್ ಅದನ್ನ ನೀವೇನಂತ ಬರಿಬಹುದು, ಲಾಗ್ ಆಫ್ ಮಾಡ್ ಆಫ್ ಲೀನಿಯರ್ ಅಂತ ಬರಿಬಹುದು. ಹಾ, ಅದು ಬರೀದ್ರ ಜೊತೆಗೆ ವಿ ಹ್ಯಾವ್ ಟು ಡಿವೈಡ್ ದ ಡೆರಿವೇಟಿವ್ ಆಫ್ ಲೀನಿಯರ್. ಲೀನಿಯರ್ ಇಲ್ಲಿ ಏನು ಲೀನಿಯರ್ ಫಂಕ್ಷನ್ ಐತಲ್ಲ ಅದರ ಡೆರಿವೇಟಿವ್ ಇಂದ ಡಿವೈಡ್ ಮಾಡಬೇಕು. ಪ್ಲಸ್ ಸಿ ಇಸ್ ದಿ ಆನ್ಸರ್. ಸೊ ಈ ಡೈರೆಕ್ಟ್ ಈ ರಿಸಲ್ಟ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಹೋಪ್ ಯು ಗೈಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ದಿಸ್ ಬಿಕಮ್ಸ್ ಈಕ್ವಲ್ಸ್ ಟು ಐ ಬಿಕಮ್ಸ್ ಈಕ್ವಲ್ಸ್ ಟು ಏನಾಗುತ್ತೆ ಹಂಗಾದ್ರೆ ಮೈನಸ್ ಲಾಗ್ ಆಫ್ ಮಾಡ್ ಆಫ್ x + 1. ಡೆರಿವೇಟಿವ್ ಆಫ್ x + 1 is 1 divided by 1 ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಸೊ 2 ಮಲ್ಟಿಪ್ಲೈಡ್ ಬೈ ಲಾಗ್ ಆಫ್ ಮಾಡ್ ಆಫ್ x + 2 ಪ್ಲಸ್ ಸಿ. ಓಕೆ, ಇದನ್ನ ಒಂಚೂರು ಮಾಡಿಫೈ ಮಾಡಿ ಬರೀತೀನಿ ನಾನೀಗ. ವಿ ನೋ ದಟ್ ಲಾಗ್ ಆಫ್ a raised to the power b is equals to b into log a ಅಂತ ಬರಿಬಹುದು. ಇದು ಲೊಗಾರಿಥಮಿಕ್ ರೂಲ್ ನಮ್ಗೆ ಗೊತ್ತಿದೆ ಆಲ್ರೆಡಿ. ಇನ್ ದ ಸೇಮ್ ಮ್ಯಾನರ್ b log a ಇತ್ತಂತಂದ್ರೆ ಈ ರೀತಿ ಬರಿಬಹುದಲ್ಲ. ಈ 2 ನ ಆ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ಹಂಗಾದ್ರೆ ಲಾಗ್ ಆಫ್ ಮಾಡ್ ಆಫ್ x + 2 ಹೋಲ್ ಸ್ಕ್ವೇರ್ ಆಗತ್ತಾ, ಮೈನಸ್ ಲಾಗ್ ಆಫ್ ಮಾಡ್ ಆಫ್ x + 1 ಅಂತ ಬರೀತಾರೆ ಪ್ಲಸ್ ಸಿ. ಓಕೆ, then the final answer becomes what? Then the final answer becomes I is equals to log of mod of x + 2 whole square divided by x + 1 plus c is the final answer. ಈ ಸ್ಟೆಪ್ಸ್ ಏನ್ ಫಾಲೋ ಮಾಡಿದಿನಲ್ಲ, ದಿಸ್ ಈಸ್ ಫ್ರಾಮ್ ಕಂಪ್ಲೀಟ್ಲಿ ಟೇಕನ್ ಫ್ರಾಮ್ NCERT. ಓಕೆ, ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ವಿ ವಿಲ್ ಯೂಸ್ CET ಮೆಥಡ್ಸ್. ಕೆಲವೊಂದು ಕಾಲೇಜಲ್ಲಿ ಕೆಲವೊಂದು ಲೆಕ್ಚರರ್ಸ್ CET ಮೆಥಡ್ಸ್ ಹೇಳ್ಕೊಟ್ಟಿರ್ತಾರೆ. ವಿ ಮಸ್ಟ್ ಅವಾಯ್ಡ್ using those kind of methods in board examination because this question is for 3 mark. Steps clear ಆಗಿ ಕಾಣಿಸ್ಲಿಕ್ಕೆ ಬೇಕು. Each step carries marks. Okay, for that reason you have to use, and it is better to use this method. ಸೇಮ್ ಮೆಥಡ್ ಅನ್ನ ಯೂಸ್ ಮಾಡ್ಬೇಕು ನಾವೀಗ ಈ ಕ್ವಶನ್ ಸಾಲ್ವ್ ಮಾಡಬೇಕು. ವಾಟ್ ಈಸ್ ದಟ್? ಸೊ ಇನ್ ದಿಸ್ ಕ್ವಶನ್ ಹಿ ಹ್ಯಾಸ್ ಗಿವನ್ ದಟ್ I is equals to ಇಂಟಿಗ್ರೇಷನ್ ಆಫ್ x ಡಿವೈಡೆಡ್ ಬೈ, ಅಲ್ಲಿ x + 1 ಇತ್ತ, ಇಲ್ಲಿ x - 1 ಇದೆ, x - 1 ಮಲ್ಟಿಪ್ಲೈಡ್ ಬೈ x - 2. ಓಕೆ, ಸೊ ಲೆಟ್ ಮಿ ಟೇಕ್ ದ ಇಂಟಿಗ್ರಂಡ್ x divided by x - 1 multiplied by x - 2 and that becomes equals to a divided by x - 1 plus b divided by x - 2. I need to find the values of a and b. Let me take the LCM. Then this becomes x is equals to a multiplied by x - 2 plus b multiplied by x - 1. So to find the value of a, what I will do is I will take x as 1. x as 1 ತಗೊಂಡ್ರಿ ಅಂತಂದ್ರೆ 1 is equals to a multiplied by 1 - 2. 1 - 2 is -1. -1 into a is -a. So minus a is equals to 1, which is nothing but a is equals to -1. a value -1 banta.
So to find the value of b, what I will do is I will take x as plus 2. So put x is equals to plus 2. ಅವಾಗ ಏನಾಗುತ್ತೆ 2 is equals to a b into 2 minus 1. 2 minus 1 is 1. So b becomes equals to 2 ಆಗುತ್ತೆ. Okay, then next step ಏನ್ ಮಾಡ್ತೀರಿ ಹಾಗಾದ್ರೆ? Let me substitute these two values in this expression. ಅವಾಗ ಏನಾಗುತ್ತೆ? Integration of x divided by x minus 1 multiplied by x minus 2 dx is equals to integration of, what is the value of a value minus 1 is, so minus 1 divided by x minus 1 dx plus, what is the value of b is 2 divided by x minus 2 dx. If I integrate, then this becomes minus of log of mod of x minus 1 plus 2 into log of mod of x minus 2. Derivative becomes 0, no need to divide. Derivative becomes 1. Okay, no need to write. Then I becomes equals to, simplify ಮಾಡ್ರಿ ಇದನ್ನ 2 power ಆ ಕಡೆ ಕಳಿಸಿದ್ರೆ ಅಂತಂದ್ರೆ log of mod of x minus 2 whole square minus log of mod of x minus 1 ಆಗುತ್ತೆ plus c. Then I becomes equals to log a minus log b. ಫಾರ್ಮುಲಾ ಯೂಸ್ ಮಾಡಿದ್ರೆ ಅಂತಂದ್ರೆ log a divided by b plus c is the final answer. Okay, ಇದು ಕ್ವಶನ್ ಕೂಡ ತುಂಬಾ ಸಲ ರಿಪೀಟ್ ಆಗಿದೆ ಮತ್ತು ಬೋರ್ಡ್ದವ್ರಿಗೆ ತೀರಾ ಆತ್ಮೀಯವಾಗಿರ್ತಕ್ಕಂಥ ಕ್ವಶನ್ ಇದು, ಫೇವರೇಟ್ ಕ್ವಶನ್ ಅಂತ ಕರಿಬಹುದು ನೀವು ಬೇಕಿದ್ರೆ. ಓಕೆ, so pause the video and note down the answer. Then coming to the next question, ಈ ಫಾರ್ಮ್ಯಾಟ್ ಒಳಗನು ಕೊಡಬಹುದು, ಈ ಫಾರ್ಮ್ಯಾಟ್ ಒಳಗಡೆ ಕೊಡಬಹುದು. ಸಿ ಇಲ್ಲಿ ಏನಿಲ್ಲ, ಕ್ವಾಡ್ರಾಟಿಕ್ ಕೊಟ್ಟನ್ನ ಯು ನೀಡ್ ಟು ಕನ್ವರ್ಟ್ ಇಟ್ ಇಂಟು ಲೀನಿಯರ್ ಫ್ಯಾಕ್ಟರ್ಸ್ ಬೈ ಯೂಸಿಂಗ್ ಫ್ಯಾಕ್ಟರೈಸೇಷನ್. ಓಕೆ, so what he has given, I is equals to integration of 2 times x divided by x plus 1 x plus 2. ಈ ಕ್ವಶನ್ ನೀವು ಈ ವರ್ಷ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಎಸ್, ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಐ ವಿಲ್ ಜಸ್ಟ್ ಗೆಟ್ ದ ವ್ಯಾಲ್ಯೂಸ್ ಫಾರ್ ಎ ಅಂಡ್ ಬಿ. ಫರ್ದರ್ ಪ್ರೊಸೀಜರ್ ಯು ನೀಡ್ ಟು ಡೂ ಅಂಡ್ ಕಮೆಂಟ್ ದಿ ಆನ್ಸರ್ ಇನ್ ದಿ ಕಮೆಂಟ್ ಬಾಕ್ಸ್. ಸೊ I is equals to ಏನ್ ಬರಿಬೇಕು ಹಂಗಾದ್ರೆ, ಐ ವಿಲ್ ಜಸ್ಟ್ ಟೇಕ್ ದಿ ಇಂಟಿಗ್ರಂಟ್ 2x divided by x plus 1 multiplied with x plus 2 and that becomes equals to a divided by x plus 1 plus b divided by x plus 2. If I take the LCM, denominator get cancels, 2x becomes equals to a into x plus 2 plus b into what, x plus 1. ಈಗ a ವ್ಯಾಲ್ಯೂ ಬೇಕಾಗಿದೆ ಅಂದ್ರೆ b 0 ಆಗ್ಬೇಕು. ಸೊ ಫಾರ್ ದಟ್ ವಾಟ್ ಐ ವಿಲ್ ಡೂ ಇಸ್ ಪುಟ್ x is equals to minus 1. ಹಂಗಾದ್ರೆ ಏನಾಗುತ್ತೆ, ಇಲ್ಲಿ x ಆಸ್ minus 1 ತಗೊಂಡ್ರೆ ಅಂತಂದ್ರೆ 2 into minus 1 is equals to a into minus 1 plus 2. What is the value of minus 1 plus 2 plus 1? So a becomes equals to minus 2. The value of a is minus 2. Okay, then to find the value of b, I need to put x as minus 2. x as minus 2 ತಗೊಂಡ್ರಿ ಅಂತಂದ್ರೆ ಏನಾಗುತ್ತೆ ಹಂಗಾದ್ರೆ 2 into minus 2 and that is equals to, this is 0, b multiplied with minus 2 plus 1. Minus 2 plus 1 is minus 1. So minus b is equals to minus 4. So b becomes equals to 4. Okay, next ಪ್ರೊಸೀಜರ್ ಏನೈತಲ್ಲ ಅದನ್ನ ನೀವು ಫಾಲೋ ಮಾಡ್ಬೇಕು. I will just write the next step. So this becomes equals to 2x divided by, let me write it as I is equals to ಏನಾಗುತ್ತೆ ಹಂಗಾದ್ರೆ integration of minus 2 divided by what,
minus 2 divided by x plus 1 dx. Next, plus integration of minus 4 divided by x plus 2. ಓಕೆ, ಇದನ್ನೇನಿಲ್ಲ ಇಂಟಿಗ್ರೇಟ್ ಮಾಡಿ ನೀವು ಆನ್ಸರ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೇಕು. ಓಕೆ, ಎಸ್ ನೋಡ್ರಿ, ಈ ತರ ಕ್ವಶನ್ಸ್ ಯೂಶುವಲಿ ಎಕ್ಸಾಮ್ಸ್ ಒಳಗಡೆ ಬರ್ಬೇಕು. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಎಕ್ಸಾಮಿನೇಷನ್ ಅಂತಂದ್ರೆ ಯಾವ ರೀತಿ ಇರುತ್ತಂತ ಗೊತ್ತಾಗುತ್ತೆ. ಎವ್ರಿ ಇಯರ್ ಸೇಮ್ ಕ್ವಶನ್ ಬರ್ತಾ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ ಅಂತಂದ್ರೆ ದೇರ್ ಆರ್ ನೋ ಚಾಲೆಂಜಸ್. ಓಕೆ, ನಾನೇನಾದ್ರೂ ಕ್ವಶನ್ ಪೇಪರ್ ಸೆಟ್ ಮಾಡಿದ್ದೆ ಅಂತಂದ್ರೆ 100% ಐ ವುಡ್ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್. ಈ ಕ್ವಶನ್ ನೋಡ್ರಿ ಏನಂತ ಇದ್ರೊಳಗಡೆ ರಾಕೆಟ್ ಸೈನ್ಸ್ ಇಲ್ಲ, ಈಸಿ ಇದೆ. ಸೊ ವಾಟ್ ಹಿ ಹ್ಯಾಸ್ ಗಿವನ್ I is equals to integration of cos x divided by 1 minus sin x multiplied with 2 minus sin x. ಇಲ್ಲೇ ಸ್ವಲ್ಪ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಬೇಕು ನಾವು. ಬಿಫೋರ್ ಐ ಯೂಸ್ ಸಬ್ಸ್ಟಿಟ್ಯೂಷನ್, ಲೆಟ್ ಮಿ ಟೇಕ್ ನೆಗೆಟಿವ್ ಕಾಮನ್ ಫ್ರಮ್ ದಿ ಡಿನಾಮಿನೇಟರ್. ಇಲ್ಲೂ ನೆಗೆಟಿವ್ ಕಾಮನ್ ತಗೊಳ್ರಿ, ಇಲ್ಲೂ ನೆಗೆಟಿವ್ ಕಾಮನ್ ತಗೊಂಡ್ರೆ ನೆಗೆಟಿವ್ ಇಂಟು ನೆಗೆಟಿವ್ ಬಿಕಮ್ಸ್ ಪಾಸಿಟಿವ್. ಸೊ ದಿಸ್ ಬಿಕಮ್ಸ್ sin x minus 1. ಇದೇನಾಗುತ್ತೆ sin x minus 2 ಆಗುತ್ತೆ, ರೈಟ್? ದೆನ್ I is equals to ಸ್ವಲ್ಪ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡೋಣ ಇಲ್ಲಿ. ಸೊ ಇಲ್ಲಿ ನೋಡ್ರಿ, ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಂತಂದ್ರೆ ನಾನು ಹೇಳಿದ್ನಲ್ಲ 2 marks ಕ್ವಶನ್ ಸಾಲ್ವ್ ಮಾಡುವಾಗ ಹೇಳಿದ್ದೆ. ಎಸ್, sin x ದ ಡೆರಿವೇಟಿವ್ cos x ಅದು ಮಲ್ಟಿಪ್ಲೈ ಆಗಿದೆಯಲ್ಲ ಇಲ್ಲಿ. ದೆನ್ ವಿ ಕ್ಯಾನ್ ಡೈರೆಕ್ಟ್ಲಿ ಯೂಸ್ ದ ಸಬ್ಸ್ಟಿಟ್ಯೂಷನ್ ಆಸ್ ವಾಟ್? sin x is equals to t. Put sin x is equals to t. If I differentiate both sides with respect to x, then I will get what? Cos x dx is equals to dt. Then the given integral becomes what? Cos x dx ಅಂತಂದ್ರೆ dt ಇಂದ ರಿಪ್ಲೇಸ್ ಮಾಡಿದ್ರಿ, ಡಿವೈಡೆಡ್ ಬೈ ಇದೇನಾಗುತ್ತೆ t minus 1, ಇದೇನಾಗುತ್ತೆ t minus 2, ಆಮೇಲೆ dt. 1 divided by t minus 1, t minus 2, and that is equals to a divided by t minus 1 plus b divided by t minus 2. LCM ತಗೊಂತೀರಿ, ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. a multiplied by t minus 2 plus b multiplied by t minus 1. To get the values for a, I need to put t as 1. t is equals to 1 ತಗೊಂಡೆ. ಇಲ್ಲಿ t ಯಾವುದು ಇಲ್ವೇ ಇಲ್ಲ, t ಟರ್ಮೇ ಇಲ್ಲ. ಸೊ 1 becomes equals to a into 1 minus 2. 1 minus 2 ಅಂತಂದ್ರೆ minus 1 ಆಗುತ್ತೆ. ಸೊ minus a is equals to 1, which implies a is equals to 1. a value 1 ಬಂತು. Next, to find the value of b, I need to make this as 0. So for that reason what I will do is put t is equals to 2. t is equal to 2 ತಗೊಂಡ್ರಿ ಅಂತಂದ್ರೆ 1 is equals to b into 2 minus 1. 2 minus 1 ಅಂತಂದ್ರೆ 1 ಆಗುತ್ತೆ. Therefore b becomes equals to what? 1 ಆಗುತ್ತೆ. See, ಇಲ್ಲಿ a becomes minus 1. Okay. So therefore I is equals to, let me write it directly, I is equals to ಏನಾಗುತ್ತೆ? minus 1 divided by t minus 1 dx plus integration of 1 divided by t minus 2, not dx, dt it is. Okay, then this is equals to ಏನಾಗುತ್ತೆ ಹಂಗಾದ್ರೆ minus log of t minus 1. t minus 1 ಅಂದ್ರೆ ಡೈರೆಕ್ಟ್ ಬರ್ಬಿಡುತ್ತೆ ನೋಡ್ರಿ, sin x minus 1 plus log of mod of t minus 2 ಅಂತಂದ್ರೆ sin x minus 2 plus ಇದನ್ನ ಇನ್ನೊಂದು ಚೂರು ಸಿಂಪ್ಲಿಫೈ ಮಾಡ್ತೀನಿ ಅಂತಂದ್ರೆ log a minus
ಲಾಗ್ ಬಿ, ಲಾಗ್ ಎ ಇದಾಗುತ್ತೆ, ಮೈನಸ್ ಲಾಗ್ ಬಿ ಅಂತಂದ್ರೆ ಈ ಟರ್ಮ್ ಆಗುತ್ತೆ. ಅವಾಗ ಏನಾಗುತ್ತೆ, ಇನ್ ದ ಲಾಸ್ಟ್ ಸ್ಟೆಪ್ ಯು ಕ್ಯಾನ್ ರೈಟ್ ಇಟ್ ಆಸ್ ವಾಟ್, ಲೆಟ್ ಮಿ ರೈಟ್ ಇಟ್ ಹಿಯರ್, I becomes equals to log of mod of sin x minus 2 divided by sin x minus 1 plus C is the corresponding answer for this question. Pause the video, note down the answer. ಇದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಇದೊಂದು ಸ್ವಲ್ಪ ಡಿಫರೆಂಟ್ ಆಗಿರೋ ಕ್ವಶನ್, ಬಟ್ ಒಂದು ಎಕ್ಸಾಮ್ ಒಳಗಡೆ ಕೇಳಿದಾರೆ ಎನ್ಯುವಲ್ ಎಕ್ಸಾಮ್ ಅಲ್ಲಿ. ಓಕೆ, ರಿಮೆಂಬರ್ ದಿಸ್ ವಾಟ್ ಕ್ವಶನ್. ಎಸ್, ಏನ್ ಕೊಟ್ಟಾನ, 3x minus 2 ಡಿವೈಡ್ ಬೈ x plus 1 ಹೋಲ್ ಸ್ಕ್ವೇರ್ x plus 3 ಅಂತ ಕೊಟ್ಟಾನ. ನೋಡ್ರಿ, ಇಲ್ಲಿ x plus 1 ಹೋಲ್ ಸ್ಕ್ವೇರ್ ಅಂದ್ರೆ ರಿಪೀಟೆಡ್ ಫ್ಯಾಕ್ಟರ್ಸ್ ಬಂದಾವ. ಇಲ್ಲಿ ಈ ರೀತಿ ಬಂದಾಗ ಏನ್ ಮಾಡ್ತೀವಿ, ಇನ್ ದ ಸೇಮ್ ಮ್ಯಾನರ್ ನೋಡ್ರಿ, ಇಲ್ಲಿ ಲೆಟ್ ಮೀ ಟೇಕ್ ದಿಸ್ ಆಸ್ i is equal to ಅಂತ ತಗೊಳ್ರಿ. Let me consider the integrand 3x minus 2 divided by x plus 3 into x plus 1 whole square is equals to a divided by, first ಒಂದು ಲೀನಿಯರ್ ಫ್ಯಾಕ್ಟರ್ ಏನೈತೆ ಅದ್ರ ಪವರ್ 1 ಇರೋದು ತಗೊಳ್ರಿ, ದೆನ್ b divided by ರಿಪೀಟ್ ಆಗಿರೋ ರೂಟ್ ದ ಒಂದು ಫ್ಯಾಕ್ಟರ್ ತಗೊಳ್ರಿ x plus 1 plus c divided by ಹೈಯೆಸ್ಟ್ ಪವರ್ ಅಂತಂದ್ರೆ x plus 1 ಹೋಲ್ ಸ್ಕ್ವೇರ್, ಹೈಯೆಸ್ಟ್ ಪವರ್ ಇಲ್ಲಿ ಸ್ಕ್ವೇರ್. ಇಲ್ಲಿ ಎ ಬಿ ಸಿ ವ್ಯಾಲ್ಯೂ ಫೈಂಡ್ ಮಾಡಿದ್ರ ಅಂತಂದ್ರೆ ಇಂಟಿಗ್ರಲ್ ಬಿಕಮ್ಸ್ ಈಸಿ. ಎಸ್, ನೋಡ್ರಿ, ಹಂಗಾದ್ರೆ ಫೈಂಡ್ ಮಾಡೋಣ ಅಂತ. ಸ್ವಲ್ಪ ಇದು ಲೆಂದಿಯಸ್ಟ್ ಕ್ವಶನ್ ಇದೆ ಇದು. ಲೆಟ್ ಮಿ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಸಿ. ಸೇಮ್ ಮ್ಯಾನರ್, ಲೆಟ್ ಮಿ ಟೇಕ್ ದಿ LCM. ಇಫ್ ಐ ಟೇಕ್ ದಿ LCM becomes x plus 3 into x plus 1 whole square. ಎರಡು ಸೈಡ್ ಕ್ಯಾನ್ಸಲ್ ಆಗುತ್ತೆ. ದೆನ್ ದಿಸ್ ಬಿಕಮ್ಸ್ ಈಕ್ವಲ್ಸ್ ಟು 3x minus 2 is equals to a multiplied with x plus 1 whole square plus b multiplied with, ಇಲ್ಲಿ ನೋಡ್ರಿ, ಇಲ್ಲಿ x plus 1 ಇದೆ, ಇನ್ನೊಂದು x plus 1 ಬೇಕಾಗುತ್ತೆ, ದೆನ್ x plus 3 1 ಬೇಕಾಗುತ್ತೆ, ಪ್ಲಸ್ c ಇಂಟು x plus 1 whole square ಆಲ್ರೆಡಿ ಐತಿ, we need what, x plus 3. ಇಲ್ಲಿ ನೋಡ್ರಿ, ನೀವು ಏನೇನು ಫೈಂಡ್ ಮಾಡ್ಬೋದು. ಇಫ್ ಐ ಪುಟ್ x ಆಸ್ -1 ದೆನ್ ದಿಸ್ ಬಿಕಮ್ಸ್ 0. ಈ ಟರ್ಮ್ 0 ಆಗುತ್ತೆ, ಈ ಟರ್ಮ್ 0 ಆಗುತ್ತೆ, ದೆನ್ ವಿ ವಿಲ್ ಗೆಟ್ ದ ವ್ಯಾಲ್ಯೂಸ್ ಫಾರ್ ಸಿ ವ್ಯಾಲ್ಯೂ ಸಿಗುತ್ತೆ. ಮತ್ತೆ x ಆಸ್ -3 ತಗೊಂಡ್ರಿ ಅಂತಂದ್ರ ಈ ಟರ್ಮ್ 0 ಆಗುತ್ತೆ, ಈ ಟರ್ಮ್ 0 ಆಗುತ್ತೆ, ವಿ ವಿಲ್ ಗೆಟ್ ದ ವ್ಯಾಲ್ಯೂಸ್ ಫಾರ್ a. ಲಾಸ್ಟ್ ಸ್ಟೆಪ್ ಇದೆಯಲ್ಲ, ಫಾರ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ b, ಅಲ್ಲಿ ನಾವೇನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನೀವು ತಿಳ್ಕೊಬೇಕಷ್ಟೇ. So what I will do is, I will put x as -3. x -3 ತಗೊಂಡ್ರೆ ಅಂತಂದ್ರೆ 3 into -3 minus 2 that is equals to a into -3 plus 1 whole square. -3 plus 1 ಅಂತಂದ್ರೆ ಏನಾಗುತ್ತೆ, -2 ಆಗುತ್ತೆ. -2 ನ ಸ್ಕ್ವೇರ್ ಮಾಡಿದ್ರೆ ಅಂತಂದ್ರೆ 4a ಆಗುತ್ತೆ ನೋಡ್ರಿ. ಇದು 3 into -3 ಅಂತಂದ್ರೆ -9 -2 ಅಂತಂದ್ರೆ ಎಷ್ಟಾಗತ್ತೆ ರೀ, ಇದು -11 ಆಗುತ್ತೆ. Therefore a becomes equals to what, -11 divided by 4. a ವ್ಯಾಲ್ಯೂ ನೆನ್ಪಿಡ್ಬೇಕು. ನೆಕ್ಸ್ಟ್ ನೋಡ್ಕೊಳ್ರಿ, put x as -1. in that case what happens, ಇದು 0 ಆಗುತ್ತೆ, ಇದು 0 ಆಗುತ್ತೆ, ಬಿಕಾಸ್ -1 plus 1 0 ಆಗುತ್ತೆ, 0 into anything 0. ಇಲ್ಲೇ c ಉಳಿಯುತ್ತೆ. ಹಾಗಂತಂದ್ರೆ 3 into -1 -2 is equals to c multiplied by -1 plus 3. -1 plus 3 ಅಂತಂದ್ರೆ +2 ಆಗುತ್ತೆ. 2c becomes equals to, ಇದು -3 -2 ಅಂತಂದ್ರೆ -3 -2 is -5. So c becomes equals to -5 divided by 2. ನಮಗೆ a ವ್ಯಾಲ್ಯೂ ಸಿಕ್ಕಿದೆ ಮತ್ತು c ವ್ಯಾಲ್ಯೂ ಸಿಕ್ಕಿದೆ. Then next what I should do, I should find the value for b. For that what I will do is, ಇಲ್ಲಿ ಮತ್ತೆ ಯಾವುದು ನಾವು ತಗೊಳ್ಳಿಕ್ ಬರೋದೇ ಇಲ್ಲ. In that case I need to make the substitution x as 0 ಅಂತ ತಗೊಳ್ತೇವೆ. 0 ಅಂತ ತಗೊಂಡಾಗ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ನಿಮ್ಗೆ,
ಎ ಪ್ಲಸ್ ಬಿ ಪ್ಲಸ್ ಸಿನೋ ಅಥವಾ ಏನೋ ಒಂದು ಬರುತ್ತೆ. ಓಕೆ, 3 ಇರ್ತಾವ ಅದ್ರೊಳಗಡೆ. ಎಸ್, ಇಫ್ ಐ ಟೇಕ್ ಎಕ್ಸ್ ಆಸ್ 0, 3 into 0 will be 0. So 0 minus 2 is minus 2 and that is equals to, ಇಲ್ಲಿ 0 ತಗೊಂಡ್ರೆ ಅಂತಂದ್ರೆ 0 plus 1 1 ಆಗುತ್ತೆ, 1 square 1 ಆಗುತ್ತೆ, 1 into a is a ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು 0, ಇದು 0, ಇಲ್ಲಿ 1 ಉಳಿಯುತ್ತೆ, ಇಲ್ಲಿ 3 ಉಳಿಯುತ್ತೆ. 1 multiplied by 3 is 3, 3 into b is 3b. ನೆಕ್ಸ್ಟ್ ಇದು 0 ಏನ್ ಮಾಡ್ತೀರಿ, 3 into c ಅಂತಂದ್ರೆ 3c. ಎಸ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಎ ವ್ಯಾಲ್ಯೂ minus 11 divided by 4 ಇದೆ, ಪ್ಲಸ್ 3b ಆಸ್ ಇಟ್ ಈಸ್ ಇಟ್ಕೊಡ್ರಿ. ಓಕೆ, ಪ್ಲಸ್ 3 into what is the value of c? c is minus 5 divided by 2. yes, ಈಗ ನೋಡ್ರಿ, 3b minus 11 by 4 minus 5 into 3 ಅಂತಂದ್ರೆ minus 15 divided by 2 ಆಗುತ್ತೆ, minus 2 ಆಗುತ್ತೆ. ಓಕೆ, ಲೆಟ್ ಮಿ ರೈಟ್ ಇಟ್ ಹಿಯರ್. ಎಸ್, ಸೊ ಸಿಂಪ್ಲಿಫೈ ಮಾಡಿದ್ರಿ, ಎಲ್ ಸಿ ಎಂ ತಗೊಂಡ್ರೆ ಅಂತಂದ್ರೆ ಏನಾಗುತ್ತೆ, ಇದು 2 ಇಂದ ಮಲ್ಟಿಪ್ಲೈ ಮಾಡ್ತೀರಿ, ಬಿಕಾಸ್ ಎಲ್ ಸಿ ಎಂ 4 ಆಗುತ್ತೆ. ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡ್ತೀರಿ. 15 into 2 ಏನಾಗುತ್ತೆ, 30 ಆಗುತ್ತೆ. ದೆನ್ ಏನ್ ಮಾಡ್ರಿ, ಈಗ 3b minus 11 minus 15 into 2 is what? 30 divided by 4 is equals to minus 2 ಆಗುತ್ತಾ. So 3b is equals to, ಇದು minus 41 by 4. If I shift this to that side, then it becomes minus 2 plus 41 divided by 4 ಆಗುತ್ತೆ. ಎಸ್, ಎಲ್ ಸಿ ಎಂ ತಗೊಂಡ್ರಿ ಅಂತಂದ್ರೆ ಫರ್ದರ್ ಮತ್ತೆ minus 8 plus 41 divided by 4. ನಾನು ಡೀಟೇಲ್ ಆಗಿ ಬರೀತಾ ಇದ್ದೀನಿ ನಿಮಗೆ ಇಲ್ಲಿ. ಓಕೆ, ಯಾವುದು ಸ್ಟೆಪ್ ಕೂಡ ಮಿಸ್ ಮಾಡ್ತಾ ಇಲ್ಲ. ಎಸ್, 41 minus 8 ಏನಾಗುತ್ತೆ, 41 minus 8 is 33 ಆಗುತ್ತೆ, 33 divided by 4. Then b becomes equals to 3 1s are 3 11s are, b is equals to 11 divided by 4 ಆಗುತ್ತೆ ನೋಡ್ರಿ. ಈ ಮೂರು ವ್ಯಾಲ್ಯೂಸ್, ಎ ವ್ಯಾಲ್ಯೂ, ಸಿ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂ, ಈ ಒಂದು ಎಕ್ಸ್ಪ್ರೆಷನ್ ಒಳಗಡೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಎ ಈಸ್ minus 11 by 4, b is minus 5 by 2. Then let me write it directly. I becomes equals to minus 11 by 4 ಹೊರಗಡೆ ಬರೆದು ಬಿಡೋಣ, 1 divided by x plus 3 ಉಳಿಯುತ್ತೆ, dx minus 5 by, what is the value of b here? b is 11 by 4, right? So 11 by 4 as it is, integration of 1 divided by x plus 1 dx minus 5 by 2 integration of 1 divided by x plus 1 whole square dx. Okay, yes, ಇಲ್ಲಿ ನೋಡಿ, I is equals to minus 11 by 4 ಡೈರೆಕ್ಟ್ ಆಗಿ ಬರ್ಬಿಡೋದು, log of mod of x plus 3. ಡೆರಿವೇಟಿವ್ ಆಫ್ x plus 3 is 1. ನಾವು ಅದನ್ನು ಡಿವೈಡ್ ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. minus 11 by 4 log of mod of x plus 1. ಇಲ್ಲಿ ನೋಡ್ರಿ, ಈ ಮೈನಸ್ನ ಒಂಚೂರು ಒಳಗಡೆ ಕಳಿಸ್ರಿ, ಅವಾಗ ಏನಾಗುತ್ತೆ, ಇದು ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಇದು ಯಾವ ಫಾರ್ಮ್ನಾಗ ಐತಿ, ನಾನು 2 marks ಡಿಸ್ಕಷನ್ ಮಾಡುವಾಗ ಒಂದಿಷ್ಟು ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಬರೋದು ಒಂದು ರಿಸಲ್ಟ್ ನೆನಪಿಡ್ರಿ ಅಂತ ಹೇಳಿದ್ದೆ. ಓಕೆ, ಏನಪ್ಪಾ ಅಂತಂದ್ರೆ ವಿ ನೋ ದಟ್
The derivative of 1 by x, derivative of 1 by x is minus 1 divided by x square. ಹೌದಾ? ಹಾಗಾದ್ರೆ ಮೈನಸ್ 1 by x square ಇಂಟಿಗ್ರಲ್ ಏನಾಗುತ್ತೆ? ಆಂಟಿ ಡೆರಿವೇಟಿವ್ ಕಾನ್ಸೆಪ್ಟ್ 1 by x ಆಗತ್ತಲ್ಲ, ಅದೇ ಫಾರ್ಮೆಟ್ ಒಳಗಡೆ ಐತೆ ನೋಡ್ರಿ. ಇದು ಲೀನಿಯರ್ ಫಂಕ್ಷನ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನಾವು ರಿಸಲ್ಟ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಏನಾಗುತ್ತೆ ಹಂಗಾದ್ರೆ ಇದು ದಿಸ್ ಬಿಕಮ್ಸ್ 5 by 2 multiplied by 1 divided by x plus 1 ಆಗುತ್ತೆ. ಡೆರಿವೇಟಿವ್ ಆಫ್ x plus 1 is 1 ಡಿವೈಡ್ ಮಾಡಿದ್ರು ಅಷ್ಟೇ, ಬಿಟ್ರು ಅಷ್ಟೇ, ಪ್ಲಸ್ ಸಿ ಆಗುತ್ತೆ. ಓಕೆ, ಇನ್ನೇನಾದ್ರೂ ಸಿಂಪ್ಲಿಫೈ ಮಾಡ್ತೀನಿ ಅಂತಂದ್ರೆ ನಾವೇನ್ ಮಾಡ್ಬೋದು, ಬಾಳದ್ರ 11/4 ಕಾಮನ್ ತಗೊಂಡು ಇದನ್ನ ಲಾಗ್ ಎ ಮೈನಸ್ ಲಾಗ್ ಬಿ ಫಾರ್ಮ್ ಯೂಸ್ ಮಾಡ್ಕೊಂಡು ಬರಿಬಹುದು. ಅಟ್ ಲೀಸ್ಟ್ ಯು ಶುಡ್ ಟ್ರೈ ಟು ರೈಟ್ ಅಪ್ ಟು ಹಿಯರ್. ಇಲ್ಲಿವರೆಗೂ ಆದ್ರೂ ನೀವು ಬರೀಲಿಕ್ಕೆ ಟ್ರೈ ಮಾಡಲೇಬೇಕು. ದೆನ್ ಓನ್ಲಿ ಯು ವಿಲ್ ಗೆಟ್ 3 out of 3 marks. Okay, pause the video and note down the answer. Then coming to the next question. Find integral of x sin inverse x divided by root over 1 minus x square. ಬಹಳ ಸಿಂಪಲ್ ಆಗಿರೋ ಕ್ವಶನ್. ಇಲ್ಲಿ ನಾನು ಹೇಳಿದ್ದೆ ಡೆರಿವೇಟಿವ್ ಏನಾದ್ರೂ ಮಲ್ಟಿಪ್ಲೈ ಆಗಿತ್ತಂತಂದ್ರೆ ಯಾರ್ದ ಡೆರಿವೇಟಿವ್ ಮಲ್ಟಿಪ್ಲೈ ಆಗಿರುತ್ತಲ್ಲ ಪುಟ್ ದ್ಯಾಟ್ ಈಕ್ವಲ್ಸ್ ಟು ಟಿ. ಹೌದಾ? ಇಲ್ಲಿ ನೋಡ್ಬೋದು ನೀವು ಸೈನ್ ಇನ್ವರ್ಸ್ ಎಕ್ಸ್, ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ ರೂಟ್ ಓವರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಅನ್ನ ಟಿ ಅಂತ ತಗೊಂಡ್ರಿ ಅಂತಂದ್ರೆ 1 ಡಿವೈಡೆಡ್ ಬೈ ರೂಟ್ ಓವರ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಈ ಕ್ವಾಂಟಿಟಿ ಏನಾಗುತ್ತೆ? ದಟ್ ಬಿಕಮ್ಸ್ ವಾಟ್? dx ಇಂಟು dt 1 ಡಿವೈಡ್ ಬೈ ರೂಟ್ ಓವರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ dx is equals to dt ಆಗುತ್ತಲ್ಲ. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಪುಟ್ I will put sin inverse x as t. ಹಂಗಾದ್ರೆ ಏನಾಗುತ್ತೆ ಈಗ? 1 divided by root over 1 minus x square dx is equals to derivative of sin inverse x with respect to x is equals to dt ಆಗುತ್ತಲ್ಲ. ಎಸ್, ಇಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ರಿ. ಸೈನ್ ಇನ್ವರ್ಸ್ ಎಕ್ಸ್ ನ ರಿಪ್ಲೇಸ್ ಮಾಡಿರಿ ಅಂತಂದ್ರೆ ಎಕ್ಸ್ ನು ರಿಪ್ಲೇಸ್ ಮಾಡ್ಬೇಕಲ್ಲ. ಸೊ ದೆನ್ ಎಕ್ಸ್ ಬಿಕಮ್ಸ್ ವಾಟ್? ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಟಿ ಆಗುತ್ತಾ? ಹೌದಾ? ದೆನ್ ದ ಕರೆಸ್ಪಾಂಡಿಂಗ್ ಇಂಟಿಗ್ರಲ್ ಬಿಕಮ್ಸ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್, ನೋಡ್ರಿ ಎಕ್ಸ್ ಪ್ಲೇಸ್ನಾಗ ಏನ್ ಬರಿಬಹುದು ನಾನು? ಸೈನ್ ಟಿ ಅಂತ ಬರಿಬಹುದು. ರೈಟ್? 1 ಡಿವೈಡ್ ಬೈ ರೂಟ್ ಓವರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ dx ಅಂತಂದ್ರೆ ಏನ್ ಬರೀತೀರಿ? dt ಅಂತ ಬರೀತೀರಿ. ಆಮೇಲೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲೇಸ್ನಾಗ ಏನಂತ ಬರಿಬಹುದು? ಟಿ ಅಂತ ಬರಿಬಹುದು. ಹೌದಾ? ಸೊ ದ ಇಂಟಿಗ್ರಲ್ ಬಿಕಮ್ಸ್ ವಾಟ್? ಟ್ರಿಗ್ನಾಮೆಟ್ರಿಕ್ ಮಲ್ಟಿಪ್ಲೈಡ್ ಬೈ ಅಲ್ಜಿಬ್ರಾಯಿಕ್. ಹೌದಾ? ಹಂಗಾದ್ರೆ ಯಾವ್ದು ತಗೋಬೇಕು? ಫಸ್ಟ್ ಕಮ್ಸ್ ಅಲ್ಜಿಬ್ರಾಯಿಕ್, ದೆನ್ ಕಮ್ಸ್ ಟ್ರಿಗ್ನಾಮೆಟ್ರಿಕ್. ಐ ಲೇಟ್ ಎ ಆದ್ಮೇಲೆ ಟಿ ಬರುತ್ತೆ. ಸೊ ಹಂಗಾದ್ರೆ ಐ ಈಸ್ ಈಕ್ವಲ್ಸ್ ಟು, ಇದನ್ನ ರೀರೈಟ್ ಮಾಡಿ ಬರ್ಕೊಂಡ್ಬಿಡ್ರಿ, ಎಲ್ಲೂ ಮಿಸ್ಟೇಕ್ ಆಗೋದಿಲ್ಲ. ಟಿ ಇಂಟು ಸೈನ್ ಟಿ ಡಿ ಟಿ. ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಪ್ರೊಸೀಡ್ ವಿತ್ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಸೊ ಇಫ್ ಐ ಇಂಟಿಗ್ರೇಟ್ integrating by parts, ಏನಾಗುತ್ತೆ ಹಂಗಾದ್ರೆ? ಐ ಈಸ್ ಈಕ್ವಲ್ಸ್ ಟು ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಅಂತಂದ್ರೆ ಟಿ ಆಸ್ ಇಟ್ ಈಸ್, ಇಂಟಿಗ್ರೇಷನ್ ಆಫ್ ಸೈನ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಮೈನಸ್ ಇಂಟಿಗ್ರಲ್ ಆಫ್ ಡೆರಿವೇಟಿವ್ ಆಫ್ ಟಿ. ನೀಟಾಗಿ ಮೆನ್ಷನ್ ಮಾಡ್ರಿ ನೀವು, ಎಲ್ಲೂ ಮಿಸ್ಟೇಕ್ ಆಗೋದಿಲ್ಲ. ಇಲ್ಲಿ ಏನ್ ಬರ್ದಿರ್ತೀರ ಅದನ್ನೇ ಇಲ್ಲಿ ರಿಪೀಟ್ ಮಾಡುತ್ತೆ. ಸೈನ್ ಟಿ ಡಿ ಟಿ ಸಿಸ್ಟಮೆಟಿಕ್ ಆಗಿ ಬರಿಬೇಕು, ಎಲ್ಲೂ ಮಿಸ್ಟೇಕ್ ಆಗೋದೇ ಇಲ್ಲ ನಮ್ಗೆ. ಓಕೆ, ಐ ಈಸ್ ಈಕ್ವಲ್ಸ್ ಟು ಟಿ ಆಸ್ ಇಟ್ ಈಸ್, ಡೆರಿವೇಟಿವ್ ಆಫ್ ಸೈನ್ ಟಿ ಈಸ್ ಮೈನಸ್ ಕಾಸ್ ಟಿ, ಸಾರಿ ಇಂಟಿಗ್ರೇಷನ್ ಆಫ್ ಸೈನ್ ಟಿ ಈಸ್ ಮೈನಸ್ ಕಾಸ್ ಟಿ.
or the derivative minus derivative of t with respect to t ಏನಾಗುತ್ತೆ 1 ಆಗುತ್ತೆ 1 into integration of sin t is minus cos t dt. So minus t cos t minus into minus becomes plus, integration of cos t is sin t plus c. ಇನ್ನೂ ಮುಗ್ದಿಲ್ಲ, ಲಾಸ್ಟ್ ಸ್ಟೆಪ್ ಅಲ್ಲಿ ಟಿ ಅಂತಂದ್ರೆ ಏನ್ ತಗೊಂಡಿದ್ವಿ ನಾವು ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಐ ಬಿಕಮ್ಸ್ ಈಕ್ವಲ್ಸ್ ಟು ಮೈನಸ್ ಟಿ ಅಂತಂದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಕಾಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಟಿ ಸೈನ್ ಆಫ್ ಸೈನ್ ಇನ್ವರ್ಸ್ ಆರ್ ಎಲ್ಸ್ ಸೈನ್ ಟಿ ಅಂತಂದ್ರೆ ಏನೈತೆ ನೋಡ್ರಿ ಇಲ್ಲಿ ಎಕ್ಸ್ ಇದೆಯಲ್ಲ. ಸೊ ಲೆಟ್ ಮಿ ರೈಟ್ ಇಟ್ ಡೈರೆಕ್ಟ್ಲಿ. ಸೈನ್ ಟಿ ಅಂತಂದ್ರೆ ಎಕ್ಸ್ ಪ್ಲಸ್ ಸಿ. ಓಕೆ, ದಿಸ್ ಈಸ್ ಯುವರ್ ದ ಫೈನಲ್ ಆನ್ಸರ್. ಇಷ್ಟು ಬರೆದ್ರಿ ಅಂತಂದ್ರೆ ಯು ವಿಲ್ ಗೆಟ್ 3 out of 3 marks. Pause the video, note down the answer. Then coming to the most repeated question ಅಂತಾನು ಹೇಳಬಹುದು. ಓಕೆ, ಯೂಶುವಲಿ ಈ ಕ್ವಶನ್ ಅನ್ನ ಏನಪ್ಪಾ ಅಂತಂದ್ರೆ ಪ್ರಿಪರೇಟರಿ ಎಕ್ಸಾಮ್ ಒಳಗಡೆ ಮತ್ತು ಮಿಡ್ ಟರ್ಮ್ ಎಕ್ಸಾಮ್ ಒಳಗಡೆ ಜಾಸ್ತಿ ಬರುತ್ತೆ. ಎನ್ಯುವಲ್ ಎಕ್ಸಾಮ್ ಅಲ್ಲೂ ಕೂಡ 1-2-3 ಸಲ ಅಪಿಯರ್ ಆಗಿದೆ. ಇದು ನೀವು ಕೇರ್ಫುಲ್ ಆಗಿ ಇದನ್ನ ಸಾಲ್ವ್ ಮಾಡಬೇಕು. ಓಕೆ, ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಕಾನ್ಸೆಪ್ಟ್ ಮೇಲೆ ಇದೆ ಇದು. ಸೊ ಹಿ ಹ್ಯಾಸ್ ಗಿವನ್ ದಟ್ ಐ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಮಲ್ಟಿಪ್ಲೈಡ್ ಬೈ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. ಐಲೆಟ್ ರೂಲ್ ಯೂಸ್ ಮಾಡ್ತೀರಿ. ಇಲ್ಲಿ ಫಸ್ಟ್ ಫಂಕ್ಷನ್ ಯಾವ್ದು ಬರ್ಕೋಬೇಕಾ? ಇನ್ವರ್ಸ್ ಫಂಕ್ಷನ್ ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನ ಫಸ್ಟಿಗೆ ಬರ್ಕೊಂತೀರಿ, ದೆನ್ ಅಲ್ಜಿಬ್ರಾಯಿಕ್ ಬಿಕಮ್ಸ್ ದ ಸೆಕೆಂಡ್ ಫಂಕ್ಷನ್. ಕರೆಕ್ಟ್? ಇಲ್ಲಿ ಬರಿಬೇಕು ಸೆಂಟೆನ್ಸ್ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಸೊ I is equals to keep tan inverse x as it is, first function as it is, integration of the second function minus integral of derivative of first function ಅಂತಂದ್ರೆ derivative of tan inverse x dash ಅಂತ ಬರೆದ್ರೆ understood that it is the derivative multiplied with integral of x whole dx. Okay, so I is equals to ಏನಾಗುತ್ತೆ ಹಂಗಾದ್ರೆ tan inverse x into integration of x is x square by 2 minus integral of derivative of tan inverse x is 1 divided by 1 plus x square. What is the derivative of what is the integral of x? ಇಲ್ಲಿ ಬರ್ದಿರ್ತೀವಿ, ಅದನ್ನ ಇಲ್ಲಿ ರಿಪೀಟ್ ಮಾಡಿಬಿಡ್ಬೇಕು ಅಷ್ಟೇ. ಎಕ್ಸ್ ಸ್ಕ್ವೇರ್ ಬೈ 2 ಇದನ್ನ ಮತ್ತೆ ಇಂಟಿಗ್ರೇಟ್ ಮಾಡಬೇಕು. ಇಲ್ಲಿಗೆ ಮುಗ್ದಿಲ್ಲ ಇದು. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಹಂಗಾದ್ರೆ ಐ ಬಿಕಮ್ಸ್ ಈಕ್ವಲ್ಸ್ ಟು ಇದನ್ನ ನೀಟಾಗಿ ಬರ್ಕೊಂಡ್ಬಿಡ್ರಿ. ಎಕ್ಸ್ ಸ್ಕ್ವೇರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಡಿವೈಡ್ ಬೈ 2. 1/2 ಅನ್ನು ಹೊರಗಡೆ ಬರೀರಿ. ಇದನ್ನ 1/2 ಹೊರಗಡೆ ಬರೀರಿ. ಒಂದು ಬ್ರಾಕೆಟ್ ಯೂಸ್ ಮಾಡ್ರಿ, ಯಾಕಂದ್ರೆ ನೆಗೆಟಿವ್ ಐತಲ್ಲ ಇಲ್ಲಿ. ಒಂದ್ ವೇಳೆ ನೀವು ಬ್ರಾಕೆಟ್ ಯೂಸ್ ಮಾಡಲಿಲ್ಲ, ಅದೇ ರೀತಿ ಪ್ರೊಸೀಡ್ ಮಾಡ್ತಾ ಹೋದ್ರಿ ಅಂತಂದ್ರೆ ನೀವು 100% ಇದು ಮಿಸ್ಟೇಕ್ ಮಾಡ್ತೀರಿ. ಏನಂತ -1 ಈ -1/2 ಇಂದ ಮಲ್ಟಿಪ್ಲೈ ಮಾಡೋದೇ ಇಲ್ಲ, ಮರ್ತ್ ಬಿಡ್ತೀರಿ. ಫಾರ್ ದಟ್ ರೀಸನ್ ಐ ವಿಲ್ ಯೂಸ್ ದ ಬ್ರಾಕೆಟ್. ಇದೇನಾಗುತ್ತೆ ಹಂಗಾದ್ರೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸ್ವಲ್ಪ ಅದನ್ನ ಮಾಡಿಫೈ ಮಾಡಿ ಬರ್ಕೊಂಡ್ಬಿಡೋಣ. ಏನಂತ ಬರೀನ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀನ. ಈ 1 ನಾನು ಸುಮ್ಮನೆ ಆಡ್ ಮಾಡಿದ್ನಲ್ಲ, ಸೊ ಟು ಕ್ಯಾನ್ಸಲ್ ದ್ಯಾಟ್ ಐ ವಿಲ್ ಸಬ್ಟ್ರಾಕ್ಟ್ 1. ಹೌದಾ? ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈಗ ಏನ್ ಮಾಡ್ರಿ, ಇವೆರಡು ತಗೊಳ್ರಿ, ಇವೆರಡು ಸಪರೇಟ್ ಆಗಿ ತಗೊಳ್ರಿ. ಆಮೇಲೆ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅನ್ನು ಸಪರೇಟ್ ಆಗಿ ಮಾಡ್ಕೊಡ್ರಿ. ಸೊ ಐ ಬಿಕಮ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ 2 ಮೈನಸ್ 1/2. ಬ್ರಾಕೆಟ್ ಯೂಸ್ ಮಾಡೋಣ. ಏನಾಗುತ್ತೆ ನೋಡ್ರಿ, ಈಗ 1 ಪ್ಲಸ್ ಎಕ್ಸ್ ಸ್ಕ್ವೇರ್ divided by 1 plus x square, separating the denominator, right, minus 1 divided by 1 plus x square dx.
Yes, that is equals to x square tan inverse x divided by 2 minus 1 by 2 multiplied with ನೋಡ್ರಿ ಇಲ್ಲಿ 1 plus x square ಮತ್ತೆ 1 plus x square get cancels 1 ಉಳಿಯುತ್ತೆ. ಇಂಟಿಗ್ರೇಷನ್ ಆಫ್ 1 dx ಅಂತಂದ್ರೆ ಏನಾಗುತ್ತೆ x ಆಗುತ್ತೆ ಕರೆಕ್ಟ್. ಎಸ್ x ಮೈನಸ್ ಏನಂತ ಬರೀತೀರಿ ಇಲ್ಲಿ 1 ಡಿವೈಡ್ ಬೈ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ 1 plus x square ಅಂತಂದ್ರೆ ಏನು ಸ್ಟ್ಯಾಂಡರ್ಡ್ ಇಂಟಿಗ್ರಲ್ ಇದೆ tan inverse x. In the last step we need to multiply with minus 1 by 2. So x square tan inverse x divided by 2 minus 1 by 2 into x ಅಂತಂದ್ರೆ minus x by 2 minus into minus plus ಇಲ್ಲಿ ಪ್ಲಸ್ ಸಿ ಒಂದು ಬರೀಬೇಕಾಗಿತ್ತು ನಾನು ಮರ್ತೆ plus what tan inverse of x divided by 2. Pause the video and note down the answer. He has given that find the integral of integration of e power x multiplied with 1 plus sin x divided by 1 plus cos x dx. Okay, let me take this trigonometric part. First ಇದನ್ನು simplify ಮಾಡ್ಕೊಂಡು ಆಮೇಲೆ ಇಲ್ಲಿ substitution ಮಾಡೋಣ. 1 plus sin x divided by 1 plus cos x ಈ ಪಾರ್ಟ್ ಅನ್ನು ಮಾತ್ರ ತಗೊಳ್ಳೋಣ. ಈಗ ಇದನ್ನ ಸಿಂಪ್ಲಿಫೈ ಮಾಡಿ ಇದರೊಳಗಡೆ ಸಬ್ಸ್ಟಿಟ್ಯೂಷನ್ ಮಾಡಿ ಇಂಟಿಗ್ರೇಟ್ ಮಾಡೋಣ ಅಂತ. ಸಿ cos x ಒಂದು ಫಾರ್ಮುಲಾ ಇದೆ ಇಲ್ಲಿ cos 2x is equals to n ಫಾರ್ಮುಲಾ cos 2x is equals to 2 cos square x minus 1. ಹೌದಾ? ಹಾಗಾದ್ರೆ ಹಾಫ್ ಆಂಗಲ್ ಫಾರ್ಮುಲಾ ಕನ್ವರ್ಟ್ ಮಾಡಿದ್ರಿ ಅಂತಂದ್ರೆ ಇದೇನಾಗುತ್ತೆ cos x is equals to 2 cos square x by 2 minus 1 ಆಗುತ್ತೆ. ಇದನ್ನೇ ಯಾಕೆ ತಗೋಬೇಕು ಅಂತಂದ್ರೆ ಇಲ್ಲಿ ಮೈನಸ್ 1 ಇದೆಯಲ್ಲ, ಇಲ್ಲಿ ಆಲ್ರೆಡಿ ಪ್ಲಸ್ 1 ಇದೆ ನೋಡ್ರಿ. ಆ ಪ್ಲಸ್ 1 ಮತ್ತು ಮೈನಸ್ 1 ಎರಡು ಕ್ಯಾನ್ಸಲ್ ಆಗುತ್ತೆ. ಸರ್ ನಾವು ಇದನ್ನ ಯಾಕೆ ತಗೋಬೇಕು ಸರ್ 1 minus 2 sin square x by 2 ತಗೋಬಹುದಲ್ಲ, ಅಲ್ಲಿ ತಗೊಂಡ್ರೆ 1 ಕ್ಯಾನ್ಸಲ್ ಆಗೋದಿಲ್ಲಲ್ಲ, ಮತ್ತೆ ಅದು ಏನಾಗುತ್ತೆ ಅಂತಂದ್ರೆ ಲೆಂದಿಯಸ್ಟ್ ಪ್ರೊಸೀಜರ್ ಆಗುತ್ತೆ. ಓಕೆ, ಸೊ ಹಂಗಾದ್ರೆ ಇದನ್ನ ಏನ್ ಮಾಡೋಣ ಈಗ 1 plus sin x divided by 1 plus cos x ಪ್ಲೇಸ್ ನಾಗ ಏನ್ ಬರೀತೀರಿ 2 cos square x by 2 minus 1 ಅಂತ. ಈ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಹೌದಾ? ಸಪರೇಟಿಂಗ್ ದಿ ಡಿನಾಮಿನೇಟರ್ ಮಾಡ್ರಿ 1 divided by 2 cos square x by 2 1 divided by 2 cos square x by 2 ಪ್ಲಸ್ ಈ sin x ಅನ್ನ sin 2 theta is equals to 2 sin theta into cos theta ಐತಿ. ಹಾಗಾದ್ರೆ ಹಾಫ್ ಆಂಗಲ್ ಫಾರ್ಮುಲಾ ಬರೆದ್ರಿ ಅಂತಂದ್ರೆ ಏನಾಗುತ್ತೆ sin x can be written as 2 sin x by 2 into cos x by 2. ಹೌದಾ? then this becomes 2 sin x by 2 into cos x by 2 whole divided by 2 cos square x by 2. This 2 and 2 get cancels. Illondu cos x by 2 ಒಂದು cos x by 2 cancel ಆಗುತ್ತೆ. So this becomes equals to 1 divided by 2 into 1 by cos square x by 2 ಅಂದ್ರೆ ಏನಂತ ಬರೀತೀರಿ sec square x by 2 ಅಂತ ಬರೀತೀರಿ ಪ್ಲಸ್ ಇಲ್ಲಿ ನೋಡಿ sin x by 2 divided by cos x by 2 ಅಂತಂದ್ರೆ ಏನಾಗುತ್ತೆ ಇದು tan x by 2 ಆಗುತ್ತೆ. ಇವಾಗ ನೋಡ್ರಿ ಇದನ್ನ ನಾವು ಈಸಿಯಾಗಿ ಏನ್ ಮಾಡ್ಬೋದು ಅಂತಂದ್ರೆ ಸಾಲ್ವ್ ಮಾಡ್ಬೋದು. If I substitute this in the given integral, then it becomes what? I is equals to ಏನಂತ ಬರೀತೀರಿ ಇಂಟಿಗ್ರೇಷನ್ ಆಫ್ e ಪವರ್ x 1 plus sin x divided by 1 plus cos x ಅದು ಯಾರಿಗೆ ಈಕ್ವಲ್ ಆಗಿದೆ ಇಲ್ಲಿ ನೋಡ್ರಿ tan x by 2 plus half into sec square x by 2 ಅಂತ ಬರೀತೀನಿ. tan x by 2 plus half into sec square x by 2. This is of the form integration of e power x
f of x plus f dash of x dx is equals to e power x f of x plus c. ಹೌದಾ? ಹಂಗಾದ್ರೆ ಇಲ್ಲಿ f of x ಏನ್ ತಗೊಂತೀರಿ? We can take f of x as what? ಯಾರ ಡೆರಿವೇಟಿವ್ ಇಲ್ಲಿ ಮಲ್ಟಿಪ್ಲೈ ಆಗಿ ಯಾರ ಡೆರಿವೇಟಿವ್ ಆಡ್ ಆಗಿದೆ ನೋಡ್ರಿ. tan x by 2 ದ ಡೆರಿವೇಟಿವ್ ಏನಾಗುತ್ತೆ? sec square x by 2 by using chain rule x by 2 ದ ಡೆರಿವೇಟಿವ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 by 2 ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. So tan x by 2 becomes f of x. F dash of x becomes what? Sec square x by 2 into derivative of x by 2 is 1 by 2. So therefore I directly becomes equals to e power x into f of x ಅಂತಂದ್ರೆ tan x by 2 plus c. ನೋಡ್ಲಿಕ್ಕೆ ಇದು ಕಾಂಪ್ಲಿಕೇಟೆಡ್ ಅನ್ಸುತ್ತೆ, but this is very easy if you have the command over trigonometric functions. Pause the video and note down the answer. And coming to the next question, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಈ ರೀತಿ ಮಾಡೆಲ್ಸ್ ಕ್ವಶನ್ಸ್ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಟೆಕ್ಸ್ಟ್ ಬುಕ್ ಒಳಗಡೆ. ಓಕೆ, so I is equals to, he has given that e power x multiplied by sin x. Integration by parts use ಮಾಡ್ತೀವಿ ನಾವೆಲ್ಲ. Yes, integrating by parts. ಒಂದ್ ನಿಮಿಷ ಇದನ್ನ ನೀಟಾಗಿ ಬರ್ಕೊಡ್ರಿ, ರೀರೈಟ್ ಮಾಡ್ರಿ ಇದನ್ನ. If I use the Eilert rule, exponential becomes the last priority. For that reason sin x becomes first function, e power x becomes second function. ಹೌದಾ? So integrating by parts. Integrating by parts. Parts ಅಂತಂದ್ರೆ it is like a product rule of integration. Yes, I becomes equals to first function as it is ಅಂತಂದ್ರೆ sin x as it is, integration of e power x dx minus derivative of sin x into integration of e power x dx whole dx, and that is equals to I is equals to sin x multiplied with e power x, because we know that the integration of e power x is e power x minus what is the derivative of sin x? Derivative of sin x are not the integral. Derivative of sin x is cos x into integration of e power x is e power x dx. Yes, ಮತ್ತೆ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡ್ಬೇಕು ಮತ್ತಿಲ್ಲಿ. ಸೊ sin x multiplied by e power x ಮೈನಸ್ ಇರೋದ್ರಿಂದ ಬ್ರಾಕೆಟ್ ಯೂಸ್ ಮಾಡೋಣಂತ. ಇಲ್ಲಿ ಏನಾಗುತ್ತೆ? cos x becomes the first function, keep it as it is, integration of e power x dx minus derivative of cos x. Let me write it directly. Derivative of cos x is minus sin x. ಹೌದಾ? that minus into this minus plus ಆಗುತ್ತೆ. So sin x into integration of e power x dx whole dx. Bracket complete ಮಾಡಿ. Yes, next step ಏನಾಗುತ್ತೆ? I is equals to sin x e power x minus ಇಲ್ಲಿ ನೋಡಿ cos x, integration of e power x is ಮೈನಸ್ ಇಂದ ಮಲ್ಟಿಪ್ಲೈನು ಮಾಡಬಹುದು ನೀವು ಅಟ್ ಎ ಟೈಮ್. ಸೊ ಮೈನಸ್ ಏನಾಗುತ್ತೆ? cos x e power x ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಬಿಕಮ್ಸ್ ಮೈನಸ್. ನೋಡ್ರಿ, ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಇದು ಯಾವ ರೀತಿ ಕಾಣಿಸುತ್ತೆ ಅಂತಂದ್ರೆ ಇಂಟಿಗ್ರೇಷನ್ ಆಫ್ sin x. what is the integration of e power x dx? ಇನಿಷಿಯಲಿ ನಾವು ಇದನ್ನ ಏನಂತ ತಗೊಂಡಿದ್ವಿ ನೋಡ್ರಿ, ಇಲ್ಲಿ I ಅಂತ ಈಕ್ವೇಟ್ ಮಾಡಿದ್ವಿ. ಸೊ ದಿಸ್ ಕ್ಯಾನ್ ಬಿ ರಿಪ್ಲೇಸ್ಡ್ ವಿತ್ I. ಹಾಗಾದ್ರೆ ಏನ್ ಬರೀತೀರಿ? ಹಂಗಾದ್ರೆ I is equals to e power x ಎರಡೂದ್ರೊಳಗಡೆ ಕಾಮನ್ ತಗೊಳ್ರಿ. ಅವಾಗ ಏನಾಗುತ್ತೆ? ಇದು sin x ಮೈನಸ್ cos x ಆಗುತ್ತೆ. ಓಕೆ, ಮೈನಸ್ I ಆಗುತ್ತೆ. ಈ ಮೈನಸ್ I ನಿ ಈ ಕಡೆ ಶಿಫ್ಟ್ ಮಾಡ್ರಿ. I ಪ್ಲಸ್ I ಬಿಕಮ್ಸ್ 2I, that is equals to e power x sin x minus cos x plus c ಆಗುತ್ತೆ.
ಎಸ್ ದೇರ್ ಫೋರ್ ಐ ಬಿಕಮ್ಸ್ ಈಕ್ವಲ್ಸ್ ಟು ವಾಟ್ ಆ 1/2 ಈ ಕಡೆ ಕಳಿಸಿದ್ರಿ ಅಂತಂದ್ರೆ e ಪವರ್ x ಡಿವೈಡ್ ಬೈ 2 sin x ಮೈನಸ್ cos x ಪ್ಲಸ್ c/2 ಅಂತಂದ್ರೆ ನೀವು ಇಲ್ಲಿ c1 ಅಂತ ಹೇಳಿ ತಗೋಬಹುದು. c1/2 is also a constant. Okay, if you write this much then you will get what 3 out of 3 marks. Pause the video, note down the answer. Then coming to the last question of this session, ಈ 10 ಕ್ವಶನ್ ಅನ್ನ ನೀವು ಬೈ ಹುಕ್ ಆರ್ ಕ್ರೂಕ್ ಯು ನೀಡ್ ಟು ಪ್ರಾಕ್ಟೀಸ್. ಎಸ್ ಇಲ್ಲಿ ನೋಡಿ, I is equals to integration of x minus 3 e power x divided by x minus 1 whole cube ಅಂತ ಕೊಟ್ಟ. e power x ಮೊದಲಿಗೆ ಬರ್ಕೊಳ್ಳೋಣ. ಈ x minus 3 ಇದೆಯಲ್ಲ, ಇದನ್ನ ಹೆಂಗ್ ಬರೀತೀನಿ ಅಂತಂದ್ರೆ x minus 1 minus 2 ಅಂತ ಸ್ಪ್ಲಿಟ್ ಮಾಡ್ತೀನಿ. ಓಕೆ, ಡಿವೈಡೆಡ್ ಬೈ x minus 1 whole cube ಅಂತ ಬರೆಯೋಣ. ಈಗ ಏನ್ ಮಾಡೋಣ, ಈ x minus 1 ಒಂದು ಟರ್ಮ್ ಮಾಡ್ಕೊಳ್ಳೋಣ ಮತ್ತು minus 2 ಒಂದು ಟರ್ಮ್ ತಗೊಳ್ಳೋಣ. ಇಂಡಿವಿಜುವಲಿ ಡಿನಾಮಿನೇಟರ್ಸ್ ತಗೊಳ್ಳೋಣ. then I becomes equals to integration of e power x into ಏನಾಗುತ್ತೆ ನೋಡ್ರಿ ಇಲ್ಲಿ x minus 1 divided by x minus 1 whole cube minus 2 divided by x minus 1 whole cube ಆಗುತ್ತಾ dx. ಸ್ವಲ್ಪ ಸಿಂಪ್ಲಿಫೈ ಮಾಡ್ರಿ, ಇಲ್ಲಿ ಏನ್ ಕ್ಯಾನ್ಸಲ್ ಔಟ್ ಆಗುತ್ತೆ ನೋಡ್ರಿ, x minus 1 ಒಂದು ಕ್ಯಾನ್ಸಲ್ ಆಗುತ್ತಾ, ಇಲ್ಲಿ ಒಂದು x minus 1 ಕ್ಯಾನ್ಸಲ್ ಆಗಿ ಪವರ್ ಏನು ಉಳಿಯುತ್ತೆ 2 ಉಳಿಯುತ್ತೆ. then I becomes equals to integration of e power x. ಓಕೆ, ಇದು ಏನಾಗುತ್ತೆ ಹಂಗಾದ್ರೆ 1 divided by x minus 1 whole square minus 2 divided by x minus 1 whole cube dx. ಇದು ಯಾವ ಫಾರ್ಮ್ ಒಳಗಡೆ ಐತಪ್ಪ ಅಂತಂದ್ರೆ ದಿಸ್ ಈಸ್ ಆಫ್ ದ ಫಾರ್ಮ್ integration of e power x f of x plus f dash of x dx is equals to e power x into f of x plus c, where ಇಲ್ಲಿ f of x ಅಂದ್ರೆ ಏನಂತ ತಗೊಂಡಿರಿ ನೋಡ್ಬೋದು ನೀವು. 1 divided by x minus 1 whole square ನ ಡಿಫರೆನ್ಶಿಯೇಟ್ ಮಾಡಿ ನೋಡೋಣ ಅಂತ. ಹಂಗಾದ್ರೆ 1 divided by x minus 1 whole square ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಇದನ್ನ ನೀವು ಈ ರೀತಿನೂ ಬರಿಬಹುದು. ಯಾವ ರೀತಿ x minus 1 whole raised to the power minus 2 ಅಂತ ಬರಿಬಹುದಾ. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಅಂದ್ರೆ ಏನಾಗುತ್ತೆ ಹಂಗಾದ್ರೆ f dash of x is equals to minus 2 into x raised to the power minus 1 x minus 1 raised to the power minus 2 minus 1 ಅಂತಂದ್ರೆ ಏನಾಗುತ್ತೆ minus 3 ಆಗುತ್ತೆ. and this is nothing but minus 2 divided by x minus 1 cube ಆಗತ್ತಲ್ಲ. ಇವು ಅದಾವ ನೋಡ್ರಲ್ಲಿ. ಸೊ ದೇರ್ ಫೋರ್ ಇಂಟಿಗ್ರಲ್ ಬಿಕಮ್ಸ್ ಈಕ್ವಲ್ಸ್ ಟು e power x into f of x ಅಂದ್ರೆ ಏನ್ ಬರೀತೀರಿ, ವಾಟ್ ಈಸ್ f of x, 1 divided by x minus 1 whole square plus c ಅಂತ ಬರೆದ್ರೆ you will get 3 out of 3. Okay, with this I will conclude the today's session. In the next session I will be dealing with 5 mark most important questions from the chapter integrals. Till then, stay tuned.